ನಮಸ್ಕಾರ ಎಲ್ಲರಿಗೂ ವೆಲ್ಡ್ ಆ್ಯಪ್ ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬನ್ನಿ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಮಾಡೋಂಥ ಪ್ರತಿಯೊಂದು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಏನಪ್ಪ ಅಂದರೆ ಈ ವಿಡಿಯೋ ಮಾಡೋಕ್ಕಿಂತ ನನಗೆ ಇವತ್ತು ಅನಿಸಿದೆ ಏನಂದರೆ, ನಂಗೆ ಈ ಒಂದು ಗಾದೆ ಕೇಳಿದ್ದೀರಾ ಅನ್ಸುತ್ತೆ. ಅದು ಏನದು, ಕೋತಿ ಮೊಸರನ್ನ ತಿಂದ್ಬಿಟ್ಟು ಮೇಕೆ ಮೂತಿ ಕೊಡಿಸ್ತಂತೆ, ಅದೇನೋ ಗಾದೆ ಇದೆ, ಕರೆಕ್ಟ್ ಅಲ್ವಾ? ಅಂದರೆ ಕೋತಿ ತಾನು ಕೆಡೋದಿದ್ರೆ ವನ ಎಲ್ಲ ಕೆಡಿಸ್ತಂತ ಈ ಗಾದೆ ಕೂಡ ಕೇಳಿರ್ತೀರ. ಮಂಗ ಅಂದರೆ ಮಂಗನ ಬುದ್ಧಿ ಹೆಂಗಿದೆ ಅಂತ ನಿಮ್ಗೆ ಗೊತ್ತಿದೆ. ಸೊ ಅದೇ ಥರನೇ ಈ ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡು ತಮ್ಮನೆಲ್ಲ ನೋಡಿರ್ತೀರ. ಅಂದರೆ ಯಾವುದೋ ಒಂದು ನ್ಯೂಸ್ ಚಾನಲ್ ದಿನ ಒಂದು ನ್ಯೂಸ್ ಚಾನಲ್ ಬಂದಿತ್ತು, ಅದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ತುಂಬಾ ಹಾಕಿದ್ದೀನಿ. ಬಟ್ ಇವಾಗ ಬಂದಿರೋಂಥ ಚಾನಲ್ ಏನಪ್ಪ ಅಂದರೆ, ಸೊ ಯಾವ್ದೋ ಒಬ್ರದ್ದು ಐಡಿಯಾಲಜಿನ ತೊಗೊಂಡು ಏನೋ ಒಂದು ಆಗಿರೋದನ್ನ ಅವ್ರು ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ. ಅಂದರೆ ಈ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಅವ್ರವ್ರದ್ದು ಸ್ವಲ್ಪ ಜನ ಬೇಳೆನೂ ಬೇಯಿಸ್ಕೊಳ್ಳೋರು ಇದ್ದಾರೆ, ಸ್ವಲ್ಪ ಜನ ಬೇಳೆಯಿಂದ ಮೂಳೆ ಮಾಡಿ ಬೇಯಿಸ್ಕೊಳ್ಳೋರು ಕೂಡ ಇದ್ದಾರೆ. ಅವ್ರವ್ರು ಮಾಡಬೇಕು ಅಂತ ಅಂದ್ಬಿಟ್ಟು ಕಂಪ್ನಿ ಬಗ್ಗೆ ಮಾತಾಡೋದು ಭಾಳ ತಪ್ಪು. ಅಂದರೆ ಇದೆಲ್ಲ ಮಾಡ್ತಾರೋಂಥ ಟೈಮಲ್ಲಿ ಕಂಪ್ನಿ ಸುಮ್ಮನೆ ಕೂತಿದೆ ಅಂತ ನೀವು ಅಂದ್ಕೊಂಡಿರ್ಬೋದು. ಕಂಪ್ನಿ ಏನು ಆ್ಯಕ್ಷನ್ ತೊಗೊಳ್ಬೇಕೋ ಅದು ತೊಗೊಳುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿರುತ್ತೆ, ಕಂಪ್ನಿ ಬಂದು ಒಂಥರ ಎಲಿಫೆಂಟ್ ಥರ ಆನೆ ಹೋಗ್ತಾ ಇರುತ್ತೆ. ಆನೆ ಹೋಗುವಂಥ ಟೈಮಲ್ಲಿ ಆ ಕಡೆ ಈ ಕಡೆ ಇರೋವಂಥ ನಾಯಿಗಳು ನರಿಗಳೆಲ್ಲ ಬೊಗಳುತ್ತವೆ. ಹಂಗಂದ್ಬಿಟ್ಟು ಆನೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಅದೇ ರೀತಿ ಸೇಮ್ ಅರ್ಬಲೈಫ್ ಕಂಪ್ನಿ ಕೂಡ ಅಷ್ಟೇ. ಸೊ ಇಂಥ ಕಂಪ್ನಿಗಳ ಬಗ್ಗೆ, ಇಂಥ ಸಣ್ಣ ಪುಟ್ಟ ಚಾನಲ್ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಅರ್ಬಲೈಫ್ ಎಂಥ ದೊಡ್ಡ ಕಂಪ್ನಿ ಅಂತ ನಿಮ್ಗೆ ಗೊತ್ತಾಗಬೇಕು. ಯಾಕೆ ಅಂತಂದರೆ ಅರ್ಬಲೈಫಲ್ಲಿ ಇರೋವಂಥ ಐಡಿಯಾಲಜಿ, ಅರ್ಬಲೈಫ್ ಇರೋವಂಥ ನ್ಯೂಟ್ರಿಷನಿಸ್ಟ್, ಅರ್ಬಲೈಫ್ ಒಳಗಡೆ ಇರೋವಂಥ ಕೆಲಸ ಮಾಡುವಂಥ ಅಸೋಸಿಯೇಟ್ಸ್, ಅರ್ಬಲೈಫಲ್ಲಿ ಇರೋವಂಥ ನಮ್ಮಂಥವ್ರು ಗೊತ್ತು. ನಮಗಿರೋವಂಥ ನಾಲೆಜ್ ಆ್ಯಂಡ್ ಅರ್ಬಲೈಫಲ್ಲಿ ಎಷ್ಟೊಂದು ಜನ ವೆಲ್ನೆಸ್ ಕೋಚಸ್ಗೆ ಇರೋವಂಥ ನಾಲೆಜಸ್ ಅಲ್ಲಿ ಯಾರು ಬಂದು ಮಾತಾಡ್ತಾ ಇದ್ದಾರೋ ಆ ನ್ಯೂಸ್ ಏಜೆನ್ಸಿ ಅವ್ರಿಗಿಲ್ಲ. ನೋಡಿ, ನಾವು ಒಂದು ಬಾಡಿಗೆ ಏನೋ ಒಂದು ಕೊಡ್ತಿದ್ದೀವಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಒಂದು ಶೇಕ್ ಆಗಲಿ, ಯಾವುದೋ ಒಂದು ಊಟ ಕೊಡ್ತಿದ್ದೀವಿ ಅಂತಂದರೆ, ನಮ್ಮ ಬಾಡಿಗಡೆ ಬೇಡದಿರೋದಿತ್ತು ಅಂದರೆ ಅದು ಆಚೆ ಬರುತ್ತೆ. ವಿ ಕಾಲ್ ಇಟ್ ಅಸ್ ಡಿಟಾಕ್ಸಿಫಿಕೇಷನ್. ಆಚೆ ಬಂದರೆ ಕಂಪ್ಲೀಟ್ಲಿ ಡಿಟಾಕ್ಸಿಫಿಕೇಷನ್ನೇ. ಅದನ್ನು ಬಿಟ್ಟು ಲೈಕ್ ಇದರಿಂದ ಸೈಡ್ ಎಫೆಕ್ಟ್ ಆಯಿತು ಹಂಗೆ ಹಿಂಗೆ ಅಂತ ಹೇಳಂಗಿಲ್ಲ. ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ಈಗ ತಾನೇ ಜಸ್ಟ್ ಈ ವಿಡಿಯೋ ಮಾಡೋಕ್ಕೆ ಮುಂಚೆ ನಮ್ಮೊಂದು ಕಸ್ಟಮರ್ ಕಾಲ್ ಮಾಡಿದರು, ಮೈಸೂರಿಂದ ಮಹಾದೇವಿ ಅಂದ್ಬಿಟ್ಟು ಅವ್ರ ಕಸ್ಟಮರ್ ಹೆಸರು. ಅವರು ಮೇ ಬಿ ಯುಗಾದಿ ಹಬ್ಬದಲ್ಲಿ, ನೆನ್ನೆ ಯುಗಾದಿ ಆಯ್ತು ಅನ್ಸುತ್ತೆ, ಯುಗಾದಿ ಎಲ್ಲ ಆದಮೇಲೆ ಇವತ್ತು ವಿಡಿಯೋ ಮಾಡ್ತಿರೋದು. ನೆನ್ನೆ ಮೊನ್ನೆ ಎಲ್ಲ ಯುಗಾದಿ ಹಬ್ಬದಲ್ಲಿ ಚೆನ್ನಾಗಿ ಊಟ ಗೀಟ ಎಲ್ಲ ಮಾಡಿರ್ತಾರೆ. ಊಟ ಗೀಟ ಎಲ್ಲ ಆದಮೇಲೆ ಆಟೋಮೆಟಿಕಲಿ ವಾಮಿಟಿಂಗ್ ಚೆನ್ನಾಗಿ ಆಗಿರುತ್ತೆ, ಲೂಸ್ ಮೋಷನ್ ಚೆನ್ನಾಗಿ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಪ್ರಾಡಕ್ಟ್ಸಿಂದ ಲೂಸ್ ಮೋಷನ್ ಆಯಿತು, ವಾಮಿಟಿಂಗ್ ಆಯಿತು ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಸರಿ ಇದು? ಎಷ್ಟು ಮಟ್ಟಿಗೆ ಸರಿ ಅಂತ ನೀವು ಹೇಳ್ತೀರಾ? ನೀವು ಯೋಚನೆ ಮಾಡಿ. ಸೊ ನಿಮ್ಗೆ ಏನು ತಿಂದು ಲೂಸ್ ಮೋಷನ್ ಆಯಿತು, ಏನು ತಿಂದು ವಾಂತಿ ಆಯಿತು, ಏನು ತಿಂದು ಬೇದಿ ಆಯಿತು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಸೊ ನೋಡಿ, ಇವಾಗ ಪ್ರಪಂಚದಲ್ಲಿ ಎಷ್ಟೊಂದು ಜನಕ್ಕೆ ಕಿಡ್ನಿ ಫೇಲ್ಯೂರ್ ಆಗಿದೆ. ಎಲ್ಲದಕ್ಕೂ ಕಾರಣ ಅರ್ಬಲೈಫೇನಾ? ತುಂಬ ಜನಕ್ಕೆ ಆರೋಗ್ಯ ಕೆಟ್ಟೋಗಿದೆ, ಅದಕ್ಕೆಲ್ಲದಕ್ಕೂ ಕಾರಣ ಅರ್ಬಲೈಫೇನಾ? ತುಂಬ ಜನ ಶೇಕ್ ಯೂಸ್ ಮಾಡಿಲ್ಲ, ಅವ್ರಿಗೆಲ್ಲ ಕ್ಯಾನ್ಸರ್ ಬಂದಿದೆ, ಅದಕ್ಕೆಲ್ಲ ಕಾರಣ ಅರ್ಬಲೈಫೇನಾ? ಸೊ ಮೇಕ್ ಶೋರ್ ನೀವು ಹೇಳೋವಂಥ ಮಾಹಿತಿ, ನೀವು ಹೇಳ್ತಾ ಇರೋವಂಥ ಸುದ್ದಿ 4 ಜನಕ್ಕೆ ಇಷ್ಟ ಆಗಂಗೆ ಇರಬೇಕು. ಸುಮ್ಮನೆ ಏನೋ ಒಂದು ಹೇಳೋದ್ರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ ಅದನ್ನು ದಯವಿಟ್ಟು ಅದನ್ನು ತೆಗೆದಾಕ್ಬಿಡಿ, ಆ ಕಾನ್ಸೆಪ್ಟ್ನ ತಲೆಯಿಂದ. ನೋಡಿ, ನೀವು ತುಂಬ ಜನ ನೀವು ಮಿಸ್ಕಮ್ಯುನಿಕೇಷನ್ ಆಗೋದಲ್ದಿರೋ ತುಂಬ ಜನನ ಮಿಸ್ಗೈಡ್ ಮಾಡ್ತೀರಾ. ಅದು ಸರಿ ಇಲ್ಲ, ನಿಜ ಹೇಳ್ತಾನೆ. ನೋಡಿ ಇವಾಗ ಯಾರೋ ಒಬ್ರು ಸ್ಪೀಡ್ ನ್ಯೂಸ್ ಅವರು ಮೊನ್ನೆ ಮಾಡಿದ್ದಾರೆ ನೋಡ್ರಿ. ನಿಮ್ ನಿಜವಾದ ತಾಕತ್ತಿದ್ರೆ, ನಿಜವಾಗ್ಲೂ ನಿಮ್ಗೆ ಏನಾದರೂ ಮಾನ ಮರ್ಯಾದೆ ಅನ್ನೋದಿದ್ರೆ, ನಿಜವಾಗ್ಲೂ ನೀವು ಪ್ರತಿಯೊಂದು ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು ಅಂತ ಹಿರಿಯರು ಹೇಳಿದ್ದಾರೆ. ಸುಮ್ಮನೆ ಗಾದೆ ಬಂದಿಲ್ಲ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತ ಒಂದು ಮಾತಿದೆ. ಸುಮ್ಮನೆ ಬಾಯಲ್ಲಿ ಏನು ಇಟ್ಕೊಂಡಿರ್ತೀರೋ ಏನೋ ಗೊತ್ತಿಲ್ಲ, ನಿಮ್ಮ ತಲೆಯಲ್ಲಿ ಏನು ಇಟ್ಕೊಂಡಿರ್ತೀರೋ ಇಲ್ವೋ ಗೊತ್ತಿಲ್ಲ. ನಿಮಗೆ ಅನ್ನ ತಿನ್ನೋರಾದರೆ ಇಂಥ ಕೆಲಸಗಳು ಮಾಡಲ್ಲ. ನಿಜಾಗ್ಲೂ ಹೇಳ್ತೀನಿ ನೋಡಿ. ಸೊ ಇವಾಗ ಯಾಕೆ ಇದ್ರ ಬಗ್ಗೆ ನಾನು ಹೇಳ್ತಿರೋದು ಅಂತಂದರೆ, ನಾನು ಹೇಳೋದ್ರಲ್ಲಿ ಸ್ವಲ್ಪ ಜನಕ್ಕೆ ನಿಜವಾಗ್ಲೂ ಬೇಜಾರು ಮಾಡ್ಕೋಬೋದು. ನಿಜವಾಗ್ಲೂ ಹೇಳ್ತೀನಿ ನೋಡಿ, ನೋವಾಗುತ್ತೆ. ಸುಮ್ಮನೆ ಹೋಗಿ ಬಂದು ಅದೇನೋ ಮಾಡಿದ್ರಂತೆ ಹಂಗಾಯ್ತು ಕತೆ. ಸುಮ್ಮನೆ ಬರ್ತಾರೆ, ಕೋತಿ ಮೊಸರನ್ನ ತಿಂದ್ಬಿಟ್ಟು ಹೋಗ್ಬಿಟ್ಟು ಮೇಕೆ ಮೂತಿಗೆ ಒಡಿಸ್ಬಿಡೋದಂತೆ. ನೀವು ಮಾಡ್ಕೊಳ್ಳೋವಂಥ ಕಂತ್ರಿ ಕೆಲಸಗಳಿಗೆ ಏನಕ್ಕೆ ಹೋಗಿ ಬಂದು ಪಾಪ ಕಂಪ್ನಿ ಬಗ್ಗೆ ಮಾತಾಡ್ತೀರಾ? ಹಾಂ, ತುಂಬ ಜನ ಕಂಪ್ನಿಯಿಂದ ಲೈಫ್ ಕಟ್ಕೊಳ್ತಾ ಇದ್ದಾರೆ, ತುಂಬ ಜನ ಕಂಪ್ನಿಯಿಂದ ಚೆನ್ನಾಗಿ ಆಗ್ತಿದ್ದಾರೆ. ಆ್ಯಂಡ್ ಇನ್ನೊಂದು ಹೇಳ್ತಾ ಇದ್ದೀರಾ, ಎಷ್ಟೊಂದು ಜನ ನಿಮ್ಗೆ 50,000 ಇದುವರೆಗೂ ಯಾರಿಗಾರು ನಾನು ನೋಡ್ರಿ, ಬೇರೆಯವ್ರ ಬಗ್ಗೆ ಬೇಡ. ಸ್ವಲ್ಪ ಜನ ಕೆಟ್ಟವ್ರು ಇರ್ತಾರೆ, ಸ್ವಲ್ಪ ಜನ ಒಳ್ಳೆಯವರು ಇರ್ತಾರೆ, ಆಯ್ತಾ? ನಾನು ತುಂಬ ವಿಡಿಯೋಸಲ್ಲಿ ಹೇಳಿದ್ದೀನಿ, 50,000 ಹಾಕ್ಸೋರು ಇದ್ದಾರೆ, 1 ಲಕ್ಷ ಹಾಕ್ಸೋರು ಇದ್ದಾರೆ, ಯಾವುದು ಇದ್ರೆ ಕಡಿಮೆ ರೇಟಲ್ಲಿ ವೆಯ್ಟ್ ಲಾಸ್ ಮಾಡಿಸೋರು ಇದ್ದಾರೆ ಅಂತ. ಯಾರಾದರೂ ಇವಾಗ ಇದುವರೆಗೂ ನಮ್ಮ ಹತ್ರ ತುಂಬ ಜನ ಕಸ್ಟಮರ್ಸ್ ಆ್ಯಂಡ್ ತುಂಬ ಜನ ಕ್ಲೈಂಟ್ಸ್ ಇದ್ದಾರೆ, ಯಾರಾದರೂ ಒಬ್ಬರು ಹೇಳಿ ನೋಡೋಣ, ನಾನು 50,000 30,000 ಹಾಕ್ಸಿದ್ದೀನಿ ಒಬ್ರು ಕೈಲಿ ಅಂತ. ಹಾಕಿಲ್ವಲ್ಲ? ಒಳ್ಳೆಯವ್ರು ಕೂಡ ಇರ್ತಾರೆ. ನಂತರ ಎಷ್ಟೊಂದು ಜನ ಇದ್ದಾರೆ ಅರ್ಬಲೈಫಲ್ಲಿ ಕೂಡ. ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಯೋಚನೆ ಮಾಡ್ಬಿಟ್ಟು ಮಾತಾಡಬೇಕು. ಸುಮ್ಮನೆ ಬಾಯಿ ಇದೆ ಅಂತ ಪರಮಾತ್ಮ ಬಾಯಿ ಕೊಟ್ಟಿದ್ದಾನೆ ಅಂದ್ಬಿಟ್ಟು ಹೆಂಗಂದ್ರೆ ಬಾಯಿಗೆ ಬಂದಂಗೆ ಮಾತಾಡೋದಾ? ಹಾಂ, ಸೊ ನೋಡ್ತಾ ಇದ್ದಾರೆ ಎಲ್ಲರೂ, ಯಾರೊಬ್ರು
ಏನು ಮಾತಾಡ್ತೀವೋ ಮಾತಾಡೋದಕ್ಕಿಂತ ಮುಂಚೆ ಅರಿವಿರಬೇಕು ತಲೆಯಲ್ಲಿ. ನಾನು ಮಾತಾಡ್ತಾ ಇರೋದು ಸರಿನಾ ತಪ್ಪಾ, ನಾನು ಮಾತಾಡ್ತಾ ಇರೋದು ಎಷ್ಟು ಜನಕ್ಕೆ ಇಂಪ್ಯಾಕ್ಟ್ ಆಗ್ಬೋದು ಅಂತ. ಆ್ಯಂಡ್ ಸುಮ್ಮನೆ ನೋಡಿ ಯಾರೋ ಒಬ್ರು ಹೇಳಿದ್ದಾರೆ ಅಂತ ಅನ್ಕೊಂಡು ಬೇರೆಯವ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದೆಲ್ಲ ಏನು ಹೊಸ್ತಲ್ಲ. ನಾನು ಅರ್ಬಲೈಫ್ ಸ್ಟಾರ್ಟ್ ಮಾಡಿದಾಗಿಂದ ವರ್ಷಕ್ಕೆ 2 ಸಲ 3 ಸಲ ಇದು ಬಂದೇ ಬರುತ್ತೆ. ಸೊ ಇದು ಬಂದಾಗೆಲ್ಲ ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಸೊ ನೀವು ಯಾರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಆ್ಯಂಡ್ ನೋಡಿ, ಪ್ರಾಡಕ್ಟ್ ಯೂಸ್ ಮಾಡ್ತವ್ರಿಗೆ ಮಾತ್ರ ಗೊತ್ತು ಪ್ರಾಡಕ್ಟ್ ಇಂಪಾರ್ಟೆನ್ಸ್. ಪ್ರಾಡಕ್ಟ್ ಯೂಸ್ ಮಾಡ್ತವ್ರಿಗೆ ಮಾತ್ರ ಗೊತ್ತು ಪ್ರಾಡಕ್ಟ್ ವ್ಯಾಲ್ಯೂ. ಪ್ರಾಡಕ್ಟ್ ಯೂಸ್ ಮಾಡ್ತವ್ರಿಗೆ ಮಾತ್ರ ಗೊತ್ತು ಪ್ರಾಡಕ್ಟಿಂದ ಏನು ಕೆಲಸ ಆಗುತ್ತೆ ಅಂತ. ಪ್ರಾಡಕ್ಟೇ ಯೂಸ್ ಮಾಡಿಲ್ಲ, ಸುಮ್ಮನೆ ಒಂದು ವಾರ ಯೂಸ್ ಮಾಡಿದವ್ರಿಗೆ ಏನ್ರಿ ಗೊತ್ತಾಗಿರುತ್ತೆ. ಆ್ಯಂಡ್ ಅಷ್ಟೇ ಅಲ್ಲದ್ರೆ ತುಂಬ ಜನ ಶೇಕ್ಸು ಅಂಥದ್ದು ಇಂಥದ್ದು ಅಂತ ಹೇಳ್ತಾರೆ. ನೋಡ್ರಿ, ನೀವು ಇನ್ನೊಂದ್ಸಲ ಶೇಕು ಅಂಥದ್ದು ಇಂಥದ್ದು ಅಂತಂದರೆ ನಾವು ಸುಮ್ಮನೆ ಇರೋಕ್ಕಾಗಲ್ಲ. ಎಷ್ಟು ದಿನ ಅಂತ ಹಿಂಗೆ ನೀವು ಮಾಡಿದೇ ಮಾಡ್ತೀರಾ? ಮಣ್ಣು ಗಿಣ್ಣೆಲ್ಲ ತಿಂತೀರಾ, ಅದೆಲ್ಲ ಒಳ್ಳೇದಾ? ಅದು ಇದು ಹೋಗ್ಬಿಟ್ಟು ಕಚಡ ಎಲ್ಲ ತಿಂತೀರಾ, ಅದೆಲ್ಲ ಜನಕ್ಕೆ ಒಳ್ಳೇದಾ? ಯೋಚನೆ ಮಾಡಿ. ನೀವು ಎಷ್ಟೋ ಜನ ನೋಡಿರ್ತಾರೆ ಹೆಂಗೆ ಫುಡ್ ಪ್ರಿಪ್ರೇಷನ್ ಆಗುತ್ತೆ ಅಂತ ನೋಡಿರ್ತೀರ ತಾನೆ. ಎಷ್ಟೊಂದು ಹೋಟೆಲ್ಸ್ ಬಗ್ಗೆ ನಾನು ಮಾತಾಡ್ತಿಲ್ಲ, ಎಲ್ಲ ಹೋಟೆಲ್ಸು ಅಂತ ಮಾತಾಡ್ತಿಲ್ಲ. ನಂತರ ಎಷ್ಟೊಂದು ಜನ ನ್ಯಾಯವಾಗಿ ಮಾಡೋರು ಕೂಡ ಇದ್ದಾರೆ. ಸೊ ಎಷ್ಟೊಂದು ಹೋಟೆಲ್ಸ್ ನೋಡಿರ್ತೀರ ತಾನೆ. ಅವ್ರು ಯಾರೋ ಕಿಚನ್ ನೋಡಿದಿರ ನೀವೆಲ್ಲ ಒಂದ್ಸಲ ಹೋಗ್ಬಿಟ್ಟು? ನಾವು ಎಷ್ಟೊಂದು ಊಟ ತಿಂತಾ ಇದೀವಿ, ಎಲ್ಲ ಎಷ್ಟು ಅಡಲ್ಟ್ರೇಟೆಡ್ ಆಗ್ತಾ ಇದೆ ಗೊತ್ತಾ ನಿಮಗೆ? ಅದ್ರ ಬಗ್ಗೆ ಯಾರು ಮಾತಾಡೋರು ಇಲ್ಲ ಬಾಸ್. ಒಳ್ಳೆದ್ರ ಬಗ್ಗೆ ಮಾತಾಡಕ್ಕೆ ಎಲ್ಲರೂ ಬರ್ತಾರೆ. ನೀವು ಒಂದು ಅರ್ಥ ಮಾಡ್ಕೊಳ್ಬೇಕು, ಯಾಕೆ ಇದನ್ನ ಜನ ಮಾತಾಡ್ತಾರೆ ಅಂದ್ರೆ, ಕೆಟ್ಟದಾಗಿ ಒಂದು ಕಂಪ್ನಿ ಮೇಲೆ ಹೋಗ್ತಿದೆ ಅಂದ್ರೆ ತುಳಿಯೋರು 1000 ಜನ ಇರ್ತಾರೆ. ಯಾಕೆ ತುಳಿತಾರೆ ಅಂತಂದ್ರೆ, ತುಳಿದ್ರೆ ತಾನೆ ಅವ್ರ ಬೇಳೆ ಬೇಯಿಸ್ಕೊಳಕ್ಕಾಗೋದು. ತುಳಿದಿರ ಅಂದ್ರೆ ಹೆಂಗ ಅವ್ರ ಬೇಳೆ ಬೇಯಿಸ್ಕೊಳಕ್ಕಾಗುತ್ತೆ? ಸೊ ಹಿಂಗೆ ತುಂಬಾ ಜನ ಅವ್ರ ಬೇಳೆ ಬೇಯಿಸ್ಕೊಳ್ಳೋಕೋಸ್ಕರ ಏನೋ ಮಾತಾಡ್ತಾರೆ. ಅದನ್ನ ನಾನು ನೀವು ತಲೆ ಕೆಡಿಸ್ಕೊಳಕ್ ಆಗಲ್ಲ. ಹಿಂಗೆ ಎಷ್ಟೊಂದು ಜನ ಮಾತಾಡ್ತಾರೆ, ಮಾತಾಡ್ಕೊಳ್ಳಿ, ಯಾರು ತಲೆ ಕೆಡಿಸ್ಕೊಳ್ತಾರೆ. ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಅಂಡ್ ತುಂಬಾ ಜನ ನಂಗೆ ಫೋನ್ ಮಾಡಿ ನೀವು ಮಾತಾಡ್ತಾರೋ ತಪ್ಪು, ನೋ ಕೇರ್, ಯಾವತ್ತೂ ಭಯ ಬಿದ್ದಿಲ್ಲ. ಭಯ ಬೀಳೋದು ಚಾನ್ಸೇ ಇಲ್ಲ, ಜಾಯಮಾನನೇ ಇಲ್ಲ. ಭಯ ಬೀಳೋಂಗಿದ್ರೆ ಹಿಂಗೆಲ್ಲ ಇರಕ್ಕಾಗ್ತಿರಲಿಲ್ಲ. ಯಾವುದಕ್ಕೂ ಭಯ ಬಿದ್ದಿಲ್ಲ, ಭಯ ಬೀಳೋದು ಇಲ್ಲ. ತುಂಬಾ ಜನ ಭಯ ಬೀಳ್ಸಕ್ ಟ್ರೈ ಮಾಡಿದ್ರು, ಇಂಥದ್ದೆಲ್ಲ ವಿಡಿಯೋ ಮಾಡಬೇಡ ಅಂತ. ಮಾಡ್ತೀನಿ, ನೀವೇನು ಮಾಡ್ರು ಮಾಡ್ತೀನಿ, ಏನಾದರೂ ಆಗಲಿ ಮಾಡ್ತೀನಿ, ಒಬ್ಬನೇ ಮಾಡ್ತೀನಿ ನಾನು, ಏನಾದರೂ ಆಗಲಿ. ನೋಡ್ರಿ, ಭಯ ನನಗೆ ನಾನು ತಪ್ಪು ಮಾಡ್ತಾರೆ ಭಯ ಪಡಬೇಕು. ನಾನು ತಪ್ಪು ಮಾಡ್ತೀನವಲ್ಲ, ನಾನೇನು ತಪ್ಪು ಮಾಡ್ತಿದ್ದೀನಿ? ನಾನು ಮಾಡ್ತಾರೋದು ನನಗೆ ಗೊತ್ತು ಏನಿದೆ. ನನಗೆ ಬಂದಿರುವಂಥ ಸತ್ಯಾಂಶಗಳನ್ನ ನಾನು ಹೇಳ್ತಾ ಇದ್ದೀನಿ. ಅದರಲ್ಲಿ ಏನು ತಪ್ಪಿದೆ? ಅದರಲ್ಲಿ ಏನು ಭಯ ಪಡೋವಂಥದ್ದು ಏನಿದೆ? ಎಂಥದ್ದು ಭಯ ಪಡಲ್ಲ, ಚಾನ್ಸೇ ಇಲ್ಲ. ಹಿಂದೆನೂ ಪಟ್ಟಿಲ್ಲ, ಮುಂದೆನೂ ಪಡಲ್ಲ, ಯಾವತ್ತೂ ಪಡಲ್ಲ, ಚಾನ್ಸೇ ಇಲ್ಲ. ಏನಾದರೂ ಮಾಡ್ಕೊಳ್ಳಿ. ಆ್ಯಂಡ್ ಮೇಕ್ ಶೋರ್ ಇದೆಲ್ಲ ಸರಿಯಲ್ಲ. ಆ್ಯಂಡ್ ಇದರಿಂದ ಯಾರೋ ಒಂದು ಸ್ವಲ್ಪ ಜನ ಭಯ ಪಡ್ಕೋಬೋದೇನೋ, ಬಟ್ ನಾವು ಯಾವತ್ತೂ ಭಯ ಪಟ್ಟಿಲ್ಲ, ಪಡೋದು ಇಲ್ಲ. ಸೊ ಗೊತ್ತು ಪ್ರಾಡಕ್ಟ್ಸ್ ಏನು ಮಾಡ್ತಿದೆ, ಪ್ರಾಡಕ್ಟ್ಸಿಂದ ಏನಾಗ್ತಿದೆ, ಪ್ರಾಡಕ್ಟ್ಸ್ ತೊಗೊಳೋರ ಕತೆ ಹೆಂಗಿದೆ ಅಂತ. ನಿಮಗೆ ಆಗುತ್ತೆ ಅಂದರೆ ತೊಗೊಳ್ಳಿ. ನ್ಯೂಟ್ರಿಷನ್ ಥರನೇ ನೋಡಿ. ನ್ಯೂಟ್ರಿಷನ್ನ ಹೋಗ್ಬಿಟ್ಟು ನೀವು ಯಾವುದೋ ಒಂದು ಮೆಡಿಸಿನ್ ಥರ ನೋಡಿದ್ರೆ ಮೆಡಿಸಿನ್ ಥರನೇ ಅನ್ಸುತ್ತೆ. ಇವಾಗ ನೋಡಿ, ಹಾವು ಥರ ನೋಡ್ರೆ ಹಾವು ಥರನೇ ಅನ್ಸುತ್ತೆ. ಹೋಗ್ಬಿಟ್ಟು ಡೈನೋಸರ್ ಥರ ನೋಡ್ರೆ ಡೈನೋಸರ್ ಥರ ಕಾಣುತ್ತೆ. ಮನುಷ್ಯನ ಥರ ನೋಡ್ರಿ, ಮನುಷ್ಯನ ಥರನೇ ನೋಡ್ರಿ. ಪ್ರಾಡಕ್ಟ್ಸ್ ಥರನೇ ನೋಡ್ರಿ. ನಾವು ಹೋಗ್ಬಿಟ್ಟು ಯಾವುದೋ ಬೇರೆ ಗ್ರಹದಿಂದ ಬಂದಿರೋರ ಥರ ನೋಡೋಕೆ ಹೋಗ್ಬಿಡಿ. ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಿ. ಯಾರು ಇಲ್ಲಿರೋರು ವೆಲ್ನೆಸ್ ಕೋಚಸ್ಗಳು ಯಾರು ಕೂಡ ಅವ್ರವರು ಎಲ್ಲರೂ ಚೆನ್ನಾಗಿರೋರೆ. ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ನಾನು MBA ಮಾಡಿದ್ದೀನಿ. ಯಾವ್ದಾದ್ರು ಕಂಪ್ನಿಗೆ ಹೋಗಿರೋ ಕೆಲಸಕ್ಕೆ 40-50 ಸಾವಿರ ಸಂಬಳ ಬಂದಿರೋದು. ನನಗೇನು ಹುಚ್ಚ ಈ ಕಂಪ್ನಿಲಿ ಕೆಲಸ ಮಾಡೋಕ್ಕೆ? ಇದುವರೆಗೂ ನಿಜ ಹೇಳ್ತೀನಿ ನೋಡಿ, ನನಗೆ ಕಂಪ್ನಿಗೆ ಎಷ್ಟು ಹೋಗ್ತದೆ ಇವಾಗಲೂ ಇಲ್ಲೂ ಅಷ್ಟೇ ಒಂದು ಅಂದಾಜು, ಅದಕ್ಕಿಂತ ಒಂಚೂರು ಜಾಸ್ತಿ ಬರ್ತಾ ಇರ್ಬೋದೇನೋ ಅಷ್ಟೇ. ಯಾಕೆ ಈ ಕೆಲಸ ಮಾಡ್ತೀವಿ ಹೇಳಿ? ತುಂಬ ಜನಕ್ಕೆ ಲೈಫ್ ಚೆನ್ನಾಗಿ ಮಾಡಲಿ ಅಂತ. ಎಷ್ಟೊಂದು ಜನ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕೆ ಆಗ್ತಾಯಿಲ್ಲ, ವಿತ್ ಹೆಲ್ಪ್ ಆಫ್ ಗುಡ್ ನ್ಯೂಟ್ರಿಷನ್ ಕೊಡೋಣ ಅಂತ ಅಷ್ಟೇ. ಅದನ್ನು ಬಿಟ್ಟು ಬೇರೆ ಎಂಥದ್ದು ಕೆಟ್ಟ ಇಂಟೆನ್ಷನ್ ನಮಗಿಲ್ಲ. ನಿಮಗಿದ್ರೆ ನೀವು ಇಟ್ಕೊಳ್ಳಿ. ನೋಡಿ, ಎಲ್ಲರೂ ಬೆಳಿಬೇಕು, ಎಲ್ಲರೂ ಉದ್ಧಾರ ಆಗಬೇಕು ಹಂಗಂದ್ಬಿಟ್ಟು ಯಾವುದೋ ಇನ್ನೊಂದು ಕಂಪ್ನಿ ಬಗ್ಗೆ ಮಾತಾಡಿ ಕಂಪ್ನಿನ ಕಡೆ ಕಳಿಸಿ ನೀವು ಬೆಳೀತೀರಾ ಅಂದರೆ ಅದು ತಪ್ಪು. ಯಾವತ್ತೂ ಯಾರು ಇನ್ನೊಬ್ರು ತುಳಿದು ಅವ್ರ ಸಮಾಧಿ ಮೇಲ್ಗಡೆ ಬೆಳೀತೀನಿ ಅನ್ನೋ ಥರಲ್ಲ, ಅದು ಯಾವತ್ತೂ ನಿಮ್ಗೆ ಶಾಶ್ವತ ಅಲ್ಲ. ಯಾವಾಗಲೂ ಕೂಡ ಅಷ್ಟೇ, ನೀವು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತಾ ಬೆಳೀಲಿ. ನೀವು ಬೆಳೀತಾ ಇನ್ನೊಬ್ರು ಕೈ ಹಿಡ್ಕೊಂಡು ಎತ್ತಿ ಚೆನ್ನಾಗಿ ಉದ್ಧಾರ ಆಗ್ತೀವಿ. ಇನ್ನು ಪರಮಾತ್ಮ ನಮ್ಮನ್ನ ಆಶಿಸ್ತಾನೆ. ಆ್ಯಂಡ್ ಅಷ್ಟೇ ಅಲ್ಲದೆ ನೀವು ಯಾರ ಹೆಲ್ಪ್ ಮಾಡಿ ಉದ್ಧಾರ ಆಗಿರ್ತಾನಲ್ಲ, ಆ ವ್ಯಕ್ತಿ ಕೂಡ ಹೇಳ್ತಾನೆ, ಅಣ್ಣ ಇಂಥ ವ್ಯಕ್ತಿಯಿಂದ ನಾನು ಚೆನ್ನಾಗಿದ್ದೀನಿ ಅಂತ. ಅದನ್ನ ಬಿಟ್ಟು ಯಾವುದೋ ಒಂದು ಕಂಪ್ನಿ ಬಗ್ಗೆ ಸಿಕ್ಕಿದೆಯಲ್ಲ ಅಂದ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಕುತ್ಕೊಂಡಿದ್ರೆ ನೀವು ಮಾತಾಡ್ಕೊಂಡೇ ಇರ್ಬೇಕಷ್ಟೇ. ನೀವು ಯಾವ ಮಾತಾಡ್ರು ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋರು ಇಲ್ಲ ಇಲ್ಲಿ. ತಲೆ ಕೆಡಿಸ್ಕೊಂಡು ಏನು ಮಾಡ್ಕೊಳಕ್ಕೂ ಆಗಲ್ಲ. ನಮ್ಮನ್ನ ಏನು ಮಾಡ್ಕೊಳಕ್ ಸಾಧ್ಯ? ಏನು ಮಾಡ್ಕೊಳಕ್ಕಾಗಲ್ಲ. ಸೊ ನೋಡಿ, ನೀವು ನನ್ನ ಬಗ್ಗೆ ನನ್ನ ನೋಡ್ಬೋದು. ನೋಡಿ, ನಾನು ಇವಾಗ ನನ್ನ ನೋಡ್ಕೊಳ್ಳೋಕೆ ನನಗೆ ಖುಷಿ ಆಗ್ತದೆ. ಸೊ ಹಿಂದಿನ ವಿಡಿಯೋಸಲ್ಲಿ ಹೋಗಿ ನೋಡ್ಕೊಂಬನ್ನಿ ಹೆಂಗಿದ್ವಿ ನಾವು, ಇವಾಗ ಯಾವ ರೀತಿ ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ಇದೆಲ್ಲದಕ್ಕೂ ಕಾರಣ ಪ್ರಾಡಕ್ಟ್ಸ್. ಆ್ಯಂಡ್ ದಯವಿಟ್ಟು ಅರ್ಬಲೈಫ್ ಕಂಪ್ನಿ ಕಾರ್ಪೊರೇಟ್ಗೆ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ, ದಯವಿಟ್ಟು ಇಂಥ ವೀಡಿಯೋಸ್ನೆಲ್ಲ ಮಾಡಿದ್ರೆ ದಯವಿಟ್ಟು ಬಿಡಿ. ನಾವೇನು ಇಲ್ಲಿ ಕೆಟ್ಟಾಗೇನು ಮಾತಾಡಿಲ್ಲ ಕಂಪ್ನಿ ಬಗ್ಗೆ, ಅವರೆಲ್ಸ್ ನಾವಿನ್ನ ಕಂಪ್ನಿ ಬಗ್ಗೆ ಸಪೋರ್ಟೇ ಮಾಡಿ ಮಾತಾಡ್ತಾ ಇದೀವಿ. ಸೊ ದಟ್ ನೀವಂತೂ ಮಾಡೋಕ್ಕಾಗ್ತಿಲ್ಲ ಇಂಥ ಕೆಲಸಗಳನ್ನ. ಅಟ್ಲೀಸ್ಟ್ ಜನಸಾಮಾನ್ಯರಿಗೆ ಇಂಥ ವಿಡಿಯೋಸ್ಗಳಿಂದ ತುಂಬ ಹೆಲ್ಪ್ ಆಗುತ್ತೆ. ಅವ್ರು ನೋಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಏನಾಗುತ್ತೆ ಪ್ರಾಡಕ್ಟ್ಸು ಏನು ಮಾಡ್ತಿದೆ ಅಂತ. ಸೊ ಹಿಂದಿನ ವಿಡಿಯೋದಲ್ಲಿ ನಾನು ತೊಗೊಂಡಿದ್ದೀನಿ ಲಾವಣ್ಯ ಅವ್ರದ್ದು ಎಕ್ಸ್ಪೀರಿಯನ್ಸ್. ಅವ್ರಿಗೆ ಗೊತ್ತು ಶೇಕ್ ಕುಡ್ರೆ ಏನಾಗಿದೆ ಅಂತ. ದಯವಿಟ್ಟು ಆ ವಿಡಿಯೋನ ಇರಕ್ಕೆ ಬಿಡಿ. ನಾನು ಯಾಕೆ ಈ ಕಾರ್ಪೊರೇಟ್ ಅವ್ರ ಅರ್ಬಲೈಫ್ ಕಂಪ್ನಿಯವ್ರನ್ನ ಕೇಳ್ಕೊಳ್ತಾ ಇದ್ದೀನಿ ಅಂದರೆ, ಇಂಥ ವಿಡಿಯೋಸ್ನ ನೋಡ್ರೆ ಅವರೇ ಫಸ್ಟ್ ಡಿಲೀಟ್ ಮಾಡಿಸ್ತಾರೆ. ಸೊ ಅವ್ರ ದೊಡ್ಡ ಗುಣ ಅದು. ದಯವಿಟ್ಟು ಹೇಳ್ತೀನಿ, ಅವ್ರಿಗೆ ದೊಡ್ಡ ಗುಣ ಅದು. ಆ ದೊಡ್ಡ ಗುಣನ ಅವ್ರು ಹಂಗೆ ಉಳಿಸ್ಕೊಳಕ್ ಬಿಡಿ. ನೀವು ಯಾಕೆ ಸಣ್ಣವರಾಗ್ತೀರಾ ಇದು ಮಾತಾಡ್ಕೊಂಡು? ಇವತ್ತು ನೆನ್ನೆ ಮೊನ್ನೆಯಿಂದಾನೇ ಮಾತಾಡ್ತಾ ಇಲ್ಲ ಈ ಕಂಪ್ನಿ ಬಗ್ಗೆ, ಬಂದಾಗಿಂದ ಮಾತಾಡ್ತಾನೆ ಇದ್ದಾರೆ.
ಇಂಥ ಸಾವಿರಾರು ಜನ ಲಕ್ಷಾಂತರ ಜನ ಉಟ್ಕೊಂಡ್ರು ಕೂಡ ಕಂಪನಿ ಯಾವುದಕ್ಕೂ ಎದುರುಕೊಳ್ಳಲ್ಲ, ಅದಲ್ಗಡೆ ಇರುವಂಥ ಡಿಸ್ಟ್ರಿಬ್ಯೂಟರ್ಸ್ ಯಾವುದಕ್ಕೂ ಎದುರುಕೊಳ್ಳಲ್ಲ. ನಂತರ ವೆಲ್ನೆಸ್ ಕೋಚಸ್ ಮನೆಗೆ ಒಬ್ಬೊಬ್ರು ಆಗ್ತಾರೆ. ಇದೇ ತರ ಮುಂದೆ ಹೊರಿತಾನೆ ಇರುತ್ತೆ ಹರ್ಬಲೈಫ್. ನೋ ಒನ್ ಕ್ಯಾನ್ ಸ್ಟಾಪ್ ಹರ್ಬಲೈಫ್ ಗ್ರೋತ್. ಹರ್ಬಲೈಫ್ ಹಿಂಗೆ ಮುಂದೆ ಹೊರಿಯುತ್ತೆ. ನಿಮ್ಮಂಥವ್ರು ಎಷ್ಟು ಜನ ಆದರೂ ಬನ್ನಿ, ಏನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಒಂದಲ್ಲ ಒಂದಿನ ಐ ಬೆಟ್ ಯು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರಾದ್ರೂ ಒಬ್ಬರಂತೂ ಯೂಸ್ ಮಾಡೇ ಮಾಡ್ತಾರೆ. ಯಾರ್ಯಾರು ಹಿಂಗೆ ಕೆಟ್ಟಾಗಿ ಮಾತಾಡ್ತಾ ಇದ್ದೀರಲ್ಲ, ಖಂಡಿತ ನಿಮ್ಮ ಫ್ಯಾಮಿಲಿ ಕೂಡ ಯಾರೋ ಒಬ್ಬರು ಯೂಸ್ ಮಾಡೇ ಮಾಡ್ತಾರೆ. ನಿಮಗೆ ಗೊತ್ತಿಲ್ದೇನೋ ಯೂಸ್ ಮಾಡೇ ಮಾಡ್ತಾರೆ. ಅಲ್ಲಿವರೆಗೂ ನೋಡ್ತಾರೆ ಏನಾಗುತ್ತೆ ಅಂತ. ಸೊ ದಯವಿಟ್ಟು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ದಯವಿಟ್ಟು ಯಾರು ಕೆಟ್ಟಾಗಿ ಮಾತಾಡಕ್ಕೆ ಹೋಗ್ಬಿಡಿ. ನಿಮ್ಗೆ ಇಷ್ಟ ಆದರೆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ, ಇಷ್ಟ ಆಗಿಲ್ಲ ನನಗೆ ಪ್ರಾಡಕ್ಟ್ ಎಕ್ಸ್ಪೆನ್ಸಿವ್ ಆಯ್ತು ಅಂತ ಹೇಳಿ ಬಿಟ್ಬಿಡಿ. ಅದನ್ನು ಬಿಟ್ಟು ದಯವಿಟ್ಟು ನಿಮ್ಮನ್ನ ಕಳಿಯಿಂದ ಕೇಳ್ಕೊಳ್ತೀನಿ, ದಯವಿಟ್ಟು ಇದು ಒಳ್ಳೆ ಪ್ರಾಡಕ್ಟ್ಸ್, ಒಳ್ಳೇದಂತಾನೆ ಟ್ರೀಟ್ ಮಾಡಿ, ಕೆಟ್ಟದಂತ ಟ್ರೀಟ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ನಾನು ಮಾಡಿರೋಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಇವನ್ನ ಲೈಕ್ ಮಾಡಿ. ನಂಗೆ ಗೊತ್ತು ಸ್ವಲ್ಪ ಜನಕ್ಕೆ ಇಷ್ಟ ಕೂಡ ಆಗಿರಲ್ಲ, ನಾನೇನು ಮಾಡೋಕ್ಕಾಗಲ್ಲ ನಿಮಗೆ, ಬಟ್ ನೀವು ಮಾಡಿರೋದು ನಮ್ಗೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ನಾನು ಮಾಡಿರೋದು ನಿಮ್ಗೆ ಇಷ್ಟ ಆಗದೆ ಇರ್ಬೋದು. ಸೊ ನಾನು ಮಾಡಿರೋಂಥ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಯಾರು ಹರ್ಬಲೈಫ್ ಯೂಸರ್ಸ್ ಇದ್ರೋ ಸೊ ಕಮೆಂಟ್ ಮಾಡಿ. ಸೊ ನಿಮ್ಗೆ ಏನೇನು ಎಕ್ಸ್ಪೀರಿಯನ್ಸ್ ಬಂದಿದೆ, ರಿಸಲ್ಟ್ಸ್ ಬಂದಿದೆ ಕಮೆಂಟ್ ಮಾಡಿ, ಸೊ ದಟ್ ಅವ್ರಿಗೆಲ್ಲ ಅರ್ಥ ಆಗುತ್ತೆ. ಆ್ಯಂಡ್ ನೀವು ಇನ್ನೊಂದು ಏನಿದೆ, ಯಾರು ಹರ್ಬಲೈಫ್ ಯೂಸರ್ಸ್ ಇದ್ದಾರೋ ದಯವಿಟ್ಟು ಯಾವ್ದಾದ್ರು ಅಂಥದ್ದು ಕೆಟ್ಟ ಬೇಡದಿರುವಂಥ ವೀಡಿಯೋಸ್ ಎಲ್ಲ ಬಂದರೆ ದಯವಿಟ್ಟು ಆ ವೀಡಿಯೋಸ್ನ ನೋಡೋಕೆ ಹೋಗ್ಬಿಡಿ. ನೀವು ಎಷ್ಟು ವೀಡಿಯೋಸ್ನ ನೋಡ್ತೀರೋ ಅಷ್ಟು ವೀಡಿಯೋಸ್ಗೆ ಪಾಪ್ಯುಲಾರಿಟಿ ಬರುತ್ತೆ. ಎಷ್ಟು ಪಾಪ್ಯುಲಾರಿಟಿ ಬರುತ್ತೋ ಆ ವೀಡಿಯೋಸ್ ಹಂಗೆ ಮುಂದಕ್ಕೆ ಹೋಗ್ತಿರುತ್ತೆ. ದಯವಿಟ್ಟು ಆ ವೀಡಿಯೋಸ್ನ ಸ್ಟಾಪ್ ಮಾಡಿ ನೋಡೋಣ. ಆ್ಯಂಡ್ ಇನ್ ಕೇಸ್ ನೋಡಿದ್ರು ಕೂಡ ಅಲ್ಲಿ ನಿಮ್ಗೊಂದು ಕಮೆಂಟ್ ಹಾಕಿ, ನಿಮಗೆ ಬಂದಿರುವಂಥ ರಿಸಲ್ಟ್ ನಿಮ್ಗೆ ಏನೇನು ಆಗ್ತಾ ಇದೆ ಒಳ್ಳೇದಂತ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋದಲ್ಲಿ ಕೂಡ ಅಷ್ಟೇ, ಯಾರ್ಯಾರು ಹರ್ಬಲೈಫ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಗೆ ಏನಾದ್ರು ಒಳ್ಳೊಳ್ಳೆ ಚೇಂಜಸ್ ಅಂತೂ ಖಂಡಿತ ಆಗಿರುತ್ತೆ. ನೀವು ಎಷ್ಟು kg ವೆಯ್ಟ್ ಲಾಸ್ ಆಗಿದ್ದೀರಾ, ನಿಮಗೆ ಬಂದಿರುವಂಥ ಹೆಲ್ತ್ ರಿಸಲ್ಟ್ ದಯವಿಟ್ಟು ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಯಾರ್ದು ಸೂಪರ್ ಆಗಿ ರಿಸಲ್ಟ್ ಇರುತ್ತೋ ನಾನು ನಿಮ್ಮ ಕಮೆಂಟ್ನ ಪಿನ್ ಮಾಡ್ತೀನಿ. ಪಿನ್ ಮಾಡಿ ಗೊತ್ತಾಗಲಿ ಅವ್ರಿಗೆಲ್ಲ ಜನಕ್ಕೆ ಏನೇನು ಪ್ರಾಡಕ್ಟ್ಸಿಂದ ಯೂಸ್ ಆಗುತ್ತೆ ಅಂತ. ನಿಮಗೆ ಬಂದಿರುವಂಥ ರಿಸಲ್ಟ್ನ ಮುಚ್ಚಿಟ್ಕೊಂಡ್ರೆ ಅಳಿಸೋಗುತ್ತೆ, ಆಚೆ ಕಡೆ ಇಡಿ, ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಆ್ಯಂಡ್ ಇನ್ನೊಂದ್ಸಲ ಇಂಥ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಅರಿವಿಟ್ಕೊಂಡು ವಿಡಿಯೋ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಅಮೇಸಿಂಗ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ನಮಸ್ಕಾರ ಎಲ್ಲರಿಗೂ.